ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ಧನು. ಕೊನೆಗೂ CSK 2 ಮ್ಯಾಚ್ ಗೆದ್ದಿದೆ ಗುರು, ಬ್ಯಾಕ್ ಟು ಬ್ಯಾಕ್. ಅದು ಚೆನ್ನೈ ಪಿಚ್ ಅಲ್ಲಿ ಮಾತ್ರ ಸಾಧ್ಯನಾ? ಬೇರೆ ಕಡೆ ಒಂದು ಸೋಲ್ತಾರ ಇವ್ರಂತೆಲ್ಲ ಅನ್ಕೊಂಡಿದ್ದೆ ನಾನಂತೂ. ಖಂಡಿತವಾಗ್ಲೂ ಯಾಕೆ ಗುಡ್ ಕಮ್ ಬ್ಯಾಕ್ ಅಂತ ಹೇಳ್ಬೇಕು. ಯಾಕಂದ್ರೆ 192 ರನ್ ಹೊಡಿತಾರೆ, ಅದರಿಂದ 60 ರನ್ ಒಳಗಡೆ ಕಂಟ್ರೋಲ್ ಮಾಡಿ KKR ವಿರುದ್ಧ ಈಸಿಯಾಗಿ 30 ರನ್ ಗಳ ವಿರುದ್ಧ ಗೆಲ್ತಾರೆ. ಅದರಲ್ಲಿ ನಮ್ಮ ನೂರ್ ಅಹಮದ್ ಮಾತ್ರ ಕಮ್ ಬ್ಯಾಕ್ ಅಂತ ಹೇಳ್ಬೋದು. ಯಾಕಂದ್ರೆ 4 ಓವರ್ ಮಾಡಿ 3 ವಿಕೆಟ್ ತಗೊಂಡ್ರೆ, ಎಕಾನಮಿ ಕೂಡ 6 ಒಳಗಡೆ ಇಡ್ತಾರೆ. ಖಂಡಿತವಾಗ್ಲು ಸೂಪರ್ ಆಗಿ ಬೌಲಿಂಗ್ ಆಗಿತ್ತು ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಬ್ಯಾಟಿಂಗ್ ಅಂತ ತಗೊಂಡ್ರೆ KKR ವರಸ್ಟ್ ಬ್ಯಾಟಿಂಗ್. ಎಷ್ಟು ವರಸ್ಟ್ ಬ್ಯಾಟಿಂಗ್ ಅಂದ್ರೆ ಖಂಡಿತವಾಗ್ಲು ಆಡಿನ 5 ಮ್ಯಾಚ್ ಅಲ್ಲಿ 4 ಮ್ಯಾಚ್ ಸೋತಿದ್ದಾರೆ. ಎಕ್ಸಾಕ್ಟ್ಲಿ ಹೇಳ್ಬೇಕಂದ್ರೆ ಆ ರಹಾನೆಗೆ ಕ್ಯಾಪ್ಟನ್ಸಿ ಕೊಟ್ಟಿದ್ರೆ ಶುದ್ಧ ದರಿದ್ರ ಅಂತ ಅನ್ಕೊಂಡಿದ್ದೆ ನಾನಾದ್ರೆ. ಖಂಡಿತವಾಗ್ಲು ಏನ್ ಕಾರಣ ಗೊತ್ತಾ? ಯಾನ್ ಗುರು ವಯಸ್ಸಾಗಿರೋಗೆಲ್ಲ ಕ್ಯಾಪ್ಟನ್ಸಿ ಕೊಡ್ತೀರಾ? ಹೊಸಬ್ರಾನ ತಗೊಂಡ್ಬನ್ನಿ, ಆರಾಮಾಗಿ ಶ್ರೇಯಸ್ ಅಯ್ಯರ್ ಒಳ್ಳೆ ಕಂಬ್ಯಾಕ್ ಕೊಟ್ಟಿದ್ರು, ಕಪ್ಪೆ ತಂದು ಕೊಟ್ಟಿದ್ರು, ಅಂತನ್ನೆಲ್ಲ ಹೊರಗಡೆ ಹಾಕಿ ತಗೊಂಡೋಗಿ ಯಾರು ವಯಸ್ಸಾಗಿದಾರ ಕ್ಯಾಪ್ಟನ್ಸಿ ಮಾಡಿದ್ರೆ ಏನ್ ಗುರು ಇರುತ್ತೆ? ಅದನ್ನೇ ಇರುತ್ತೆ. ಆ ಕೆಮ್ರಾನ್ ಗೀರಂತ 25 ಕೋಟಿ ಕೊಟ್ಟು ತಗೊಂಡಿದ್ದಾರೆ, 25 ರನ್ ನೋಡಿದ್ರು, ಡಕ್ಔಟ್ ಆದ್ರು. ಖಂಡಿತವಾಗ್ಲು ಇನ್ನೂ 14 ಮ್ಯಾಚ್ ಇದಾವೆ. 14 ಮ್ಯಾಚ್ ಅಲ್ಲಿ ಖಂಡಿತವಾಗ್ಲು ಎಲ್ಲಾನು ಸೋತಾರ ಅನ್ಕೊಂಡಿದೆ. 1-2 ಮ್ಯಾಚ್ ಗೆಲ್ಬಹುದು ಆಲ್ಮೋಸ್ಟ್. ಅಲ್ಲಿ ಬೇಕಾದ್ರೆ ಈಗ ಹೇಳ್ತೀನಿ, ನೋಟ್ ಮಾಡ್ಕೊಳ್ಳಿ. 12 ಮ್ಯಾಚ್ ಸೋಲ್ತಾರೆ KKR ಅಂತ ಅನ್ಸ್ತಾ ಇದೆ ಖಂಡಿತವಾಗ್ಲು. ಅದೇ ರೀತಿಯಾಗಿ ನಿನ್ನೆ ಹೇಳಿದ್ರು ಹೇಮಂತ್ ಒಬ್ರು ಅಂತ ಹೇಳಿದ್ರು CSK ಮ್ಯಾಚ್ ಗೆಲ್ಲುತ್ತಂತ. ಅದೇ ರೀತಿಯಾಗಿ ಸಖತ್ತಾಗಿ ವಿನ್ನಿಂಗ್ ನಮ್ಮ ಸಬ್ಸ್ಕ್ರೈಬರ್ ತುಂಬಾನೇ ಹೇಳಿದ್ರು. ಖಂಡಿತವಾಗ್ಲು ಇವರೇ ವಿನ್ ಆಗ್ತಾರೆ, ಇವರೇ ಗೆಲ್ತಾರೆ ಅಂತ. ಅವ್ರ ಹೆಸರು ಕೂಡ ಹೇಳ್ತೀನಿ ಖಂಡಿತವಾಗ್ಲು. ಇನ್ನು ಮ್ಯಾಚ್ ವಿಷಯಕ್ಕೆ ಬಂದ್ರೆ ಮ್ಯಾಚ್ ನೋಡಿರ್ತೀರ, CSK ಅವರು 192 ರನ್ ನೋಡಿದ್ರೆ, ಅದೇ ರೀತಿಯಾಗಿ ಒಂದು ಚೇಂಜ್ ಮಾಡಕ್ ಆಗ್ಲಿಲ್ಲ ನಮ್ಮ KKR ಅವ್ರಿಗೆ. ಖಂಡಿತವಾಗ್ಲು ಬರೀ 160 ರನ್ ನೋಡಿದ್ರು, ಅಲ್ಲಿಗೆ ಸಾಕಾಯ್ತು ಗುರು, ಸುಸ್ತಾಯ್ತಪ್ಪ ಅನ್ನೋ ಲೆವೆಲ್ಗೆ ಆಡ್ತಾ ಇದ್ರು. ಕೊನೆಗೂ ಯಾರ್ಯಾರೋ ತಗೊಂಡು ಏನೇನೋ ಮಾಡಿ ಆ ಮ್ಯಾಚ್ ನ ಹಾಳು ಮಾಡ್ಬಿಟ್ರ ಅಂತೆಲ್ಲ ಅನ್ಸ್ತಾ ಇತ್ತು ನನಗಂತೂ. ಆಕ್ಚುಲಿ ವಿನ್ನಿಂಗ್ ಆಗುತ್ತಾ ಅಂತ ಎಕ್ಸ್ಪೆಕ್ಟ್ ಮಾಡಿದ್ವಿ. ಯಾಕಂದ್ರೆ ತುಂಬಾ ಬ್ಯಾಟಿಂಗ್ ಲೈನ್ ಅಪ್ ಇದೆ, ತುಂಬಾ ಜನ ಬ್ಯಾಟಿಂಗ್ ಆಡ್ತಾ ಇದ್ರೆ, ತುಂಬಾ ಚೆನ್ನಾಗಿತ್ತು. ಆದ್ರೂ ಕೂಡ ಆ ಟೈಮ್ ಅಲ್ಲಿ ಏನಕ್ಕೆ ಆ ರೀತಿ ಎಲ್ಲ ಅಂತ ಇದ್ರು, ಆ ರೀತಿ ಆದ್ರಂತಾನೆ ಗೊತ್ತಿಲ್ಲ. ಖಂಡಿತವಾಗ್ಲು ಕಮೆಂಟ್ ಮಾಡಿರೋ ಹೆಸರು ಇವತ್ತಂತ ಹೇಳಿದ್ದೆ, ಕಮೆಂಟ್ ಮಾಡಿರೋ ಹೆಸರೆಲ್ಲ ಹೇಳ್ತೀನಿ ನೋಡಿ. ಖಂಡಿತವಾಗ್ಲು ನಾನಂತೂ KKR ವಿನ್ ಆಗುತ್ತೆ ಅಂತ ಪ್ರಿಡಿಕ್ಷನ್ ಹೇಳಿದ್ದೆ, ಬಟ್ ನನ್ನ ಪ್ರಿಡಿಕ್ಷನ್ ರಾಂಗ್. ನಾನು ಬೆಳಿಗ್ಗೆ ವಿಡಿಯೋ ಮಾಡಿ ಮ್ಯಾಚ್ ಪ್ರಿಡಿಕ್ಷನ್ ಹೇಳಿದಾಗ ಇಬ್ರು ಕಮೆಂಟ್ ಮಾಡಿದ್ರು, ಹೇಮಂತ್ ಮತ್ತೆ ಗುರುರಾಜ್ ಅಂತ, ಮ್ಯಾಚ್ ಇವರೇ ಗೆಲ್ತಾರೆ ಅಂತ. ಬಟ್ ಸಮೇಶ ಒಬ್ಬರು ಮಾಡಿದ್ರು KKR ಅಂತ. ಈ 3 ಜನ ಹೆಸರು ಹೇಳ್ತೀನಿ, ಬಟ್ KKR ಅಂತ ಗೆದ್ದಿದ ಮಾತ್ರ ಹೇಮಂತ್ ಅವ್ರು ಹೇಳಿದ ಮ್ಯಾಚ್, ಮತ್ತೆ ಅದಾದ್ಮೇಲೆ ಗುರುರಾಜ್ ಅಂತ ಇವ್ರು ಹೇಳಿದ್ರು. ಇದೇ ರೀತಿಯಾಗಿ ನೀವು ಕಮೆಂಟ್ ಮಾಡಿ ನಿಮ್ಮ ಹೆಸರನ್ನ. ಖಂಡಿತವಾಗ್ಲೂ ನಾನು ನಾಳೆ ವಿಡಿಯೋ ಮಾಡ್ಬೇಕಾದ್ರೆ ಮ್ಯಾಚ್ ವಿನ್ ಆದ್ಮೇಲೆ ನಿಮ್ಮ ಹೆಸರಲ್ಲಿ ಹೇಳ್ತೀನಿ. ಯಾರೆಲ್ಲ ಕಮೆಂಟ್ ಮಾಡಿರ್ತೀರಾ, ಯಾರೆಲ್ಲ ಕರೆಕ್ಟ್ ಆಗಿ ಪಿಟಿಷನ್ ಹೇಳಿದ್ರ ಅವ್ರ ಹೆಸರು ಹೇಳ್ತೀನಿ. ಈ ಟೈಮ್ ಅಲ್ಲಿ ಮಾತ್ರ ಹೆಸರು ಹೇಳಿದ್ದು ಹೇಮಂತ್ ಮತ್ತೆ ಗುರುರಾಜ್ ಅಂತ ಹೇಳಿದ್ರು. KKR ಅಲ್ಲ, ಚೆನ್ನೈಯೇ ವಿನ್ ಆಗುತ್ತಂತ. ಅದೇ ರೀತಿ ಚೆನ್ನೈ ವಿನ್ ಆಗಿದೆ, ಹೆಸರು ಹೇಳ್ತೀನಿ. ವಿಡಿಯೋ ನೋಡಿದ್ರೆ ಮಾತ್ರ ರಿಪ್ಲೈ ಮಾಡಿ ಮಿಸ್ ಮಾಡ್ತಾರೆ, ಸರಿನಾ? ಇನ್ನು ಮುಖ್ಯವಾಗಿ ಮ್ಯಾಚ್ ವಿಷಯಕ್ಕೆ ಬರ್ತೀನಿ. ಮ್ಯಾಚ್ ಅಂತ ಗೊತ್ತೇ ಇರುತ್ತೆ, ಮ್ಯಾಚ್ ಯಾವ ರೀತಿ ಆಡ್ತಾರೆ ಅಂತ. ಬಟ್ ಓಪನಿಂಗ್ ತಗೊಂಡಾಗ ಚೆನ್ನೈದವರು ಚೆನ್ನಾಗಿ ಸ್ಕೋರ್ ಬಂದಿತ್ತು. 782 2 ವಿಕೆಟ್ ತಗೊಂಡಿದ್ರು, ಚೆನ್ನಾಗಿ ಬ್ಯಾಟಿಂಗ್ ಹೋಗ್ತಾ ಇದೆ. ಆಲ್ರೆಡಿ ಇವ್ರು 220 ರನ್ ಹೊಡಿಬೋದಪ್ಪ ಅಂತ ಅನ್ಕೊಂಡಿದ್ವು. ಬಟ್ ಮಿಡ್ಲ್ ಆರ್ಡರ್ ಬಂದಾಗ ಸಖತ್ತಾಗಿ ಸ್ಲೋ ಆಗ್ತಾ ಸಖತ್ತಾಗಿ ಬೌಲ್ ಕೂಡ ಮಾಡಿದ್ರು. ನಮ್ಮ ನರಣೆ ಆಗಿರ್ಬೋದು, ಸ್ಪಿನ್ನರ್ಸ್ ಆಗಿರ್ಬೋದು, ಬೌಲಿಂಗ್ ಆಗಿರ್ಬೋದು KKR ಅಲ್ಲಿ. ಬಟ್ ಅಲ್ಲೇನೆ ಗೊತ್ತಾಗಿರುತ್ತೆ ತುಂಬಾ ಕ್ರಿಟಿಕಲ್ ಆಗಿದೆ ಬ್ಯಾಟಿಂಗ್ ಆಡೋಕೆ ಅಂತ. ಟಾಸ್ ಗೆದ್ದು ನಮ್ಮ KKR ಬೌಲಿಂಗ್ ತಗೊಂಡಿದ್ರು, ಏನೋ ದಬಾಕಿರ್ತೀವಿ ಅಂತ. ದಬಾಕಿದ್ದು ಏನಿಲ್ಲ. 4 ಮ್ಯಾಚ್ ಸೋತಿದ್ರೆ, ಇನ್ನೂ 8 ಮ್ಯಾಚ್ ಸೋಲ್ತಾರೆ, 2 ಮ್ಯಾಚ್ ಮಾತ್ರ ಗೆಲ್ತಾರೆ. ಖಂಡಿತವಾಗ್ಲು ಆ ರೀತಿ ಇತ್ತು. ಇನ್ನು ಬೌಲಿಂಗ್ ಯೂನಿಟ್ ತಗೊಂಡ್ರೆ CSK ಕಟ್ತಂದ್ರೆ, ಬ್ಯಾಟಿಂಗ್ ಅಂತ ತಗೊಂಡಾಗ ಖಂಡಿತವಾಗ್ಲು ಅವರವರ ಒಂದು ರೋಲ್ ಚೆನ್ನಾಗಿ ಮಾಡಿದ್ರು. ಮೇನ್ ಆಗಿ ಸಂಜು ಸ್ಯಾಮ್ಸನ್ ಅವರು ತುಂಬಾ ಚೆನ್ನಾಗಿ ಬ್ಯಾಟಿಂಗ್ ಆಡಿ ಒಂದು ತಂಡಕ್ಕೆ ಆಸರೆ ಆದ್ರು ಅಂತಾನೆ ಹೇಳ್ಬೋದು. ಖಂಡಿತವಾಗ್ಲು ಆ ರೀತಿ ಎಲ್ಲ ಬ್ಯಾಟಿಂಗ್ ಆಡ್ತಾ ಇದ್ರು. ಇನ್ನು ಅದೇ ರೀತಿಯಾಗಿ ಸರ್ಫರಾಜ್ ಖಾನ್ ಆಗಿರ್ಬೋದು, ಕೊನೆಯಲ್ಲಿ ಬಂದಿರುವ ಆಟಗಾರರಾಗಿರ್ಬೋದು, ಸಖತ್ತಾಗಿ ಬ್ಯಾಟಿಂಗ್ ಆಡ್ತಾ ಇದ್ರು. ಮಾತ್ರ ಬಂದಿರೋ 1-2 ಮಾತ್ರೆಗಳ ತರ ಬಾಲ್ 6-4 ಹೋದ್ರು, ಸ್ಟ್ರೈಕ್ ರೇಟ್ 200 ಮೇಂಟೈನ್ ಮಾಡಿ ಹೋದ್ರು. ಅಷ್ಟೆಲ್ಲ ಬ್ಯಾಟಿಂಗ್ ಆಡ್ತಾ ಇದ್ರು. ನಾವು ಬ್ರಾವಿಸ್ ಕೂಡ ಜಬರ್ದಸ್ತ್. ಬ್ರಾವಿಸ್ ಅವರು ಬೇಜವಾಬ್ದಾರಿ ಆಟ ಆಡ್ದೇನೆ ಜಬರ್ದಸ್ತ್ ಆಟ ಆಡಿ ಸ್ಕೋರ್ ಬೇಕಾದ್ರೆ ಆಡಿದ್ರು. ಬಟ್ ಅವ್ರ ಮೇಲೆ ಇನ್ನೂ ಎಕ್ಸ್ಪೆಕ್ಟೇಷನ್ಸ್ ಇತ್ತು, ತುಂಬಾ ಚೆನ್ನಾಗಿ ಆಡ್ತಾರೆ, ಇನ್ನೂ ಚೆನ್ನಾಗಿ ಬ್ಯಾಟಿಂಗ್ ಮಾಡ್ತಾರೆ ಅಂತ. ಬಟ್ ಅಷ್ಟೇ ಮಾಡೋದ್ರು. ಟೋಟಲ್ ಆಗಿ ಕೊನೆಗೆ 192 ರನ್ ನೋಡಿದ್ರೆ ಗೊತ್ತೇ ಇರುತ್ತೆ. ಸಖತ್ತಾಗಿ ಆಡಿದ್ರು. ಬೌಲಿಂಗ್ ಅಂತ ನೂರ್ ಅಹಮದ್ ಮತ್ತೆ ಅಕಿಲ್ ಹುಸೇನ್ ಆಗಿರ್ಬೋದು, ಕಂಬೂಜಾ ಆಗಿರ್ಬೋದು, ನಮ್ಮ ಖಲೀಲ್ ಅಹಮದ್ ಆಗಿರ್ಬೋದು, ತುಂಬಾ ಚೆನ್ನಾಗಿ ಬೌಲಿಂಗ್ ಮಾಡಿ KKR ಅವನ್ನ 160 ರನ್ ಒಳಗಡೆ ಕಟ್ ಹಾಕಿ ಬುಟ್ಟ ಹಾಕ್ಬಿಟ್ರು ಅಂತ ಹೇಳ್ಬೋದು. ಸಖತ್ತಾಗಿ ವಿನ್ ಆಗಿತ್ತು. ಮತ್ತೆ ನಿಮ್ಗೆ ಈ ಮ್ಯಾಚ್ ಅಲ್ಲಿ ಯಾರು ದರಿದ್ರಾಗ ಆಡಿದ್ರು, ಯಾರು ಚೆನ್ನಾಗಿ ಆಡಿದ್ರು, ಯಾರು ಅವ್ರನ್ನ ಒಂದು ಇವ್ರನ್ನ ಟ್ಯಾಲೆಂಟ್ ನ ತೋರ್ಸ್ಕೊಂಡ ಅಂತ ಕಮೆಂಟ್ ಮಾಡಿ. ದೇವ್ರ ಹಣಕ್ಕೆ ಹೇಳ್ತೀನಿ ಗುರು, KKR ಏನ ಕತೆ ಬಗ್ಗಾರ್ದೇ ಹೋಯ್ತು. ಯಾಕೆ ಅಂದ್ರೆ ಆ ಟೀಮ್ ಅಲ್ಲಿ ಫಸ್ಟ್ ಆಫ್ ಆಲ್ ಏನ್ ಗೊತ್ತಾ, ಕೋಆರ್ಡಿನೇಷನ್ ಇಲ್ಲ, ಚೆನ್ನಾಗಿ ಆಡ್ಬೇಕಂತಿಲ್ಲ, ಟೀಮ್ ಅಪ್ ಇಲ್ಲ, ಯಾರ್ಯಾರೋ ಬರ್ತಾರ, ಫಿಲನ್ ಆಡ್ತಾ ಇಲ್ಲ.
ಕಂಡು 4 ಮ್ಯಾಚ್ಗಳಿಂದ ಅದೇ ಮತ್ತೆ ಆಡಿಸ್ತಾ ಇದಾರೆ, ಮತ್ತೆ ತಗೊಂಡ್ಬರ್ತಾರೆ, ಮತ್ತೆ ಆಡಿಸ್ತಾ ಇದಾರೆ. ಏನ್ ದರಿದ್ರ ಅಂದ್ರೆ KKR ಖಂಡಿತವಲ್ಲ ಆ ರೀತಿ ಆಗ್ಬಿಟ್ಟಿದೆ ಟೀಮ್ ಅಂತೂ. ಇನ್ನು ಅದನ್ನೇ ಕಂಟಿನ್ಯೂ ಮಾಡ್ತಾರೆ ಅಂತ ಅನ್ಕೊಂಡಿದೀನಿ. ಒಂದಂತ ನೆನಪಿಟ್ಕೊಳ್ಳಿ, ರಹಾನೆ ಕ್ಯಾಪ್ಟನ್ ಇರುವಾಗ ಮಾತ್ರ KKR ಗೆಲ್ಲದೇ ಇಲ್ಲ ಗುರು, ಇದಂತ ಫಿಕ್ಸ್ ಹಾಕೊಂಡ್ಬಿಡಿ. ರಹಾನೆ ಕ್ಯಾಪ್ಟನ್ ಚೇಂಜ್ ಮಾಡ್ಬೇಕು. ಅದು ಬೇರೆ, ಸ್ಟೇನ್ ವ್ಯಾಟ್ಸನ್ ಇದಾರೆ, ಅಭಿಷೇಕ್ ನಾಯರ್ ಇದಾರೆ, ಬ್ರೋವೋ ಇದಾರೆ, ಏನೇನೆಲ್ಲ ಟಾಪ್ ಅಲ್ಲಿ ಇದಾರೆ. ಮೇನ್ ಆಗಿ ಕೋಚಸ್ ಅಲ್ಲ, ಅಲ್ಲಿ ಮೇನ್ ಆಗಿ ಪ್ಲೇಯರ್ಸ್ ಇರ್ಬೇಕು. ಒಳ್ಳೆ ಪ್ಲೇಯರ್ಸ್ ಇದ್ರೆ ಒಳ್ಳೆ ಬ್ಯಾಟಿಂಗ್ ಆಡ್ತಾರೆ, ಒಳ್ಳೆ ಚೇಂಜ್ ಮಾಡ್ತಾರೆ. ಅದನ್ನ ಬಿಟ್ಬಿಟ್ಟು ಯಾರೇನೋ ಏನೇನೋ ತಗೊಂಡು ಏನೇನೋ ಮಾಡ್ತೀವಿ ಅಂದ್ರೆ, ಈ ರಮಣದೀಪ್ ಯಾಕು, ರಿಕು ಸಿಂಗ್ ಯಾಕು, ಅಕುಲ್ ರೈ ಯಾರು, ಒಂದು ಮ್ಯಾಚ್ ಆಡೋದು ನೋಡಿಲ್ಲ ಗುರು ನಾವು ಯಾವ ಸೀಸನ್ ಆಗು. ರಮಣದೀಪ್ ಇವತ್ತು ಆಡಿದ್ರೆ ಏನಕ್ಕೆ ಬಂತದು, ಮ್ಯಾಚ್ ವಿನ್ನಿಂಗ್ ಸ್ಕೋರ್ ಅಲ್ಲ ಅದು ಅಲ್ವಾ. ಆದ ಕಾರಣ ಏನಾಗುತ್ತೆ ಅಂದ್ರೆ, ಕೋಚ್ ಚೆನ್ನಾಗಿರೋದಲ್ಲ, ಪ್ಲೇಯರ್ಸ್ ಚೆನ್ನಾಗಿರ್ಬೇಕು. ಪ್ಲೇಯರ್ ಚೆನ್ನಾಗಿದ್ರೆ ಮಾತ್ರ ಗೆಲ್ಲಕ್ ಸಾಧ್ಯ. ಸುಮ್ನೆ ಕೋಚ್ ತಗೊಂಡು ಕುಂದಿಸ್ರೆ ಆಗಲ್ಲ. ಅದೇ ರೀತಿಯಾಗಿ ಗುಡ್ ಕಮ್ ಬ್ಯಾಕ್ ಅಂತ ಹೇಳ್ಬೋದು ಎಲ್ಲೋ ಬಾಯ್ಸ್. ನಾನು ಅದಕ್ಕೆ ಎಲ್ಲೋ ಶರ್ಟ್ ಹಾಕಿದ್ದೀನಿ. ಚೆನ್ನೈ ಗೆದ್ದಿದ್ದಾರೆ ಅಂತ ಖಂಡಿತವಾಗ್ಲು ಚೆನ್ನೈ ಗುಡ್ ಕಮ್ ಬ್ಯಾಕ್ ಅಂತ ಹೇಳ್ಬೋದು. ಚೆನ್ನೈ ಎರಡು ಮ್ಯಾಚ್ ಗೆದ್ರು, KKR ಕೊನೆಗೆ ಸೋತ್ರು. ಮತ್ತೆ ನಿಮ್ಗೆ ಮ್ಯಾಚ್ ನೋಡಿದಾಗ ಏನ್ ಅನಿಸ್ತಾ ಇತ್ತು, ಯಾರು ಹೇಗೆ ಆಡ್ದು, ಯಾರು ಚೆನ್ನಾಗಿ ಗೆದ್ರು ಅಂತ ಕಮೆಂಟ್ ಮಾಡಿ. ಅದೇ ರೀತಿಯಾಗಿ ಹೇಳ್ದಲ್ಲ, ಬೆಳಿಗ್ಗೆ ಪಿ ರಿವ್ಯೂ ಮ್ಯಾಚ್ ಮಾಡಿರ್ತೀನಿ RCB ಮತ್ತೆ LSG ನೋಡ್ ವಿಡಿಯೋ ನೋಡಿ ಕಮೆಂಟ್ ಮಾಡಿ, ಈ ಮ್ಯಾಚ್ ಇದೇ ಗೆಲ್ಲುತ್ತೆ ಅಂತ. ನಿಮ್ಮ ಹೆಸರು ವಿಡಿಯೋದಲ್ಲಿ ಬರ್ಬೇಕಂದ್ರೆ ಕಮೆಂಟ್ ಮಾಡಿ, ಮಿಸ್ ಮಾಡ್ದೇನೆ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್. ಬೆಳಿಗ್ಗೆ ವಿಡಿಯೋ ಮಾಡಿ ಮ್ಯಾಚ್ ಪ್ರಿಡಿಕ್ಷನ್ ಹೇಳಿದಾಗ ಇಬ್ರು ಕಮೆಂಟ್ ಮಾಡಿದ್ರು, ಹೇಮಂತ್ ಮತ್ತೆ ಗುರುರಾಜ್ ಅಂತ, ಮ್ಯಾಚ್ ಇವರೇ ಗೆಲ್ತಾರೆ ಅಂತ. ಬಟ್ ಸಮೇಶ ಒಬ್ಬರು ಮಾಡಿದ್ರು KKR ಅಂತ. ಈ 3 ಜನ ಹೆಸರು ಹೇಳ್ತೀನಿ. ಬಟ್ KKR ಅಂತ ಗೆದ್ದಿದ ಮಾತ್ರ ಹೇಮಂತ್ ಅವ್ರು ಹೇಳಿದ ಮ್ಯಾಚ್, ಮತ್ತೆ ಅದಾದ್ಮೇಲೆ ಗುರುರಾಜ್ ಅಂತ ಇವ್ರು ಹೇಳಿದ್ರು. ಇದೇ ರೀತಿಯಾಗಿ ನೀವು ಕಮೆಂಟ್ ಮಾಡಿ ನಿಮ್ಮ ಹೆಸರನ್ನ ಖಂಡಿತವಾಗ್ಲೂ ನಾನು ನಾಳೆ ವಿಡಿಯೋ ಮಾಡ್ಬೇಕಾದ್ರೆ ಮ್ಯಾಚ್ ವಿನ್ ಆದ್ಮೇಲೆ ನಿಮ್ಮ ಹೆಸರಲ್ಲಿ ಹೇಳ್ತೀನಿ. ಯಾರೆಲ್ಲ ಕಮೆಂಟ್ ಮಾಡ್ತೀರಾ, ಯಾರೆಲ್ಲ ಕರೆಕ್ಟ್ ಆಗಿ ಪ್ರಿಡಿಕ್ಷನ್ ಹೇಳ್ತೀರಾ ಅವ್ರ ಹೆಸರು ಹೇಳ್ತೀನಿ. ಈ ಟೈಮ್ ಅಲ್ಲಿ ಮಾತ್ರ ಹೆಸರು ಹೇಳಿದ್ದು ಹೇಮಂತ್ ಮತ್ತೆ ಗುರುರಾಜ್ ಅಂತ ಹೇಳಿದ್ರು. KKR ಅಲ್ಲ, ಚೆನ್ನೈಯೇ ವಿನ್ ಆಗುತ್ತಂತ. ಅದೇ ರೀತಿ ಚೆನ್ನೈ ವಿನ್ ಆಗಿದೆ, ಹೆಸರುಗಳ ಹೇಳ್ತೀನಿ. ವಿಡಿಯೋ ನೋಡಿದ್ರೆ ಮಾತ್ರ ರಿಪ್ಲೈ ಮಾಡಿ, ಮಿಸ್ ಮಾಡ್ತಾರೆ ಸರಿನಾ. ಇನ್ನು ಮುಖ್ಯವಾಗಿ ಮ್ಯಾಚ್ ವಿಷಯಕ್ಕೆ ಬರ್ತೀನಿ. ಮ್ಯಾಚ್ ಅಂತ ಗೊತ್ತೇ ಇರುತ್ತೆ, ಮ್ಯಾಚ್ ಯಾವ ರೀತಿ ಆಡ್ತಾರೆ ಅಂತ. ಬಟ್ ಓಪನಿಂಗ್ ತಗೊಂಡಾಗ ಚೆನ್ನೈದವರು ಚೆನ್ನಾಗಿ ಸ್ಕೋರ್ ಬಂದಿತ್ತು. 782 2 ವಿಕೆಟ್ ತಗೊಂಡಿದ್ರು, ಚೆನ್ನಾಗಿ ಬ್ಯಾಟಿಂಗ್ ಹೋಗ್ತಾ ಇದೆ. ಆಲ್ರೆಡಿ ಇವ್ರು 220 ರನ್ ಹೊಡಿಬೋದಪ್ಪ ಅಂತ ಅನ್ಕೊಂಡಿದ್ವು. ಬಟ್ ಮಿಡ್ಲ್ ಆರ್ಡರ್ ಬಂದಾಗ ಸಖತ್ತಾಗಿ ಸ್ಲೋ ಆಗ್ತಾ ಸಖತ್ತಾಗಿ ಬೌಲ್ ಕೂಡ ಮಾಡಿದ್ರು. ನಮ್ಮ ನರಣಿ ಆಗಿರ್ಬೋದು, ಸ್ಪಿನ್ನರ್ಸ್ ಆಗಿರ್ಬೋದು, ಬೌಲಿಂಗ್ ಆಗಿರ್ಬೋದು KKR ಅಲ್ಲಿ. ಬಟ್ ಅಲ್ಲೇನೆ ಗೊತ್ತಾಗಿರುತ್ತೆ ತುಂಬಾ ಕ್ರಿಟಿಕಲ್ ಆಗಿದೆ ಬ್ಯಾಟಿಂಗ್ ಆಡೋಕೆ ಅಂತ. ಟಾಸ್ ಗೆದ್ದು ನಮ್ಮ KKR ಬೌಲಿಂಗ್ ತಗೊಂಡಿದ್ರು, ಏನೋ ದಬಾಕಿರ್ತೀವಿ ಅಂತ. ಕಿತ್ತು ದಬಾಕಿದ್ದು ಏನಿಲ್ಲ. ಅದಕ್ಕೆ 4 ಮ್ಯಾಚ್ ಸೋತಿದ್ರೆ, ಇನ್ನೂ 8 ಮ್ಯಾಚ್ ಸೋಲ್ತಾರೆ, 2 ಮ್ಯಾಚ್ ಮಾತ್ರ ಗೆಲ್ತಾರೆ ಖಂಡಿತವಾಗ್ಲು. ಆ ರೀತಿ ಇತ್ತು. ಇನ್ನು ಬೌಲಿಂಗ್ ಯೂನಿಟ್ ತಗೊಂಡ್ರೆ CSK ಕಟ್ತಂದ್ರೆ, ಬ್ಯಾಟಿಂಗ್ ಅಂತ ತಗೊಂಡಾಗ ಖಂಡಿತವಾಗ್ಲು ಅವರವರ ಒಂದು ರೋಲ್ ಚೆನ್ನಾಗಿ ಮಾಡಿದ್ರು. ಮೇನ್ ಆಗಿ ಸಂಜು ಸ್ಯಾಮ್ಸನ್ ಅವರು ತುಂಬಾ ಚೆನ್ನಾಗಿ ಬ್ಯಾಟಿಂಗ್ ಆಡಿ ಒಂದು ತಂಡಕ್ಕೆ ಆಸರೆ ಆದ್ರು ಅಂತಾನೆ ಹೇಳ್ಬೋದು ಖಂಡಿತವಾಗ್ಲು. ಆ ರೀತಿ ಎಲ್ಲ ಬ್ಯಾಟಿಂಗ್ ಆಡ್ತಾ ಇದ್ರು. ಇನ್ನು ಅದೇ ರೀತಿಯಾಗಿ ಸರ್ಫರಾಜ್ ಖಾನ್ ಆಗಿರ್ಬೋದು, ಕೊನೆಯಲ್ಲಿ ಬಂದಿರುವ ಆಟಗಾರರಾಗಿರ್ಬೋದು, ಸಖತ್ತಾಗಿ ಟೂನ್ ಆಗಿ ಸಖತ್ತಾಗಿ ಬ್ಯಾಟಿಂಗ್ ಆಡ್ತಾ ಇದ್ರು.